ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಮತ್ತೊಂದು ಕಡೆ ಬಿಜೆಪಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೈ ಶಾಸಕ ರಂಗನಾಥ್ ಹಾಗೆ ಸಂಗಮೇಶ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರಂತೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನಂತ ಇವ್ರಿಗೇನು ಈಗ ಸಮಸ್ಯೆ ಏನು ಅಂತ ಅಂದ್ರೆ ಸರಿಯಾಗಿ ಚರ್ಚೆ ಆಗ್ತಾ ಇಲ್ಲ. 4 ದಿನಗಳಿಂದ ವಿಧಾನಸಭೆಯಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ, ಗಲಾಟೆ ಎಬ್ಬಿಸ್ತಾ ಇವೆ. ಹೀಗಾಗಿ ಸದನದಲ್ಲಿ ಬರದ ಸಮಸ್ಯೆ ಚರ್ಚೆಗೆ ಅವಕಾಶನೇ ಸಿಗ್ತಾ ಇಲ್ಲ ಅಂತ ಹೇಳಿ ವಿಪಕ್ಷಗಳ ಹೋರಾಟವನ್ನ ಖಂಡಿಸಿ ಈ ಇಬ್ಬರು ಕೈ ಶಾಸಕರುಗಳು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಹೀಗೆ ಪ್ರತಿಭಟನೆಗೆ ಕೂತಿರೋದನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ಈ ವಿಚಾರವನ್ನ ಬಹುಶಃ ಕಳೆದ ಸಿದ್ದರಾಮಯ್ಯನವರ ಆಡಳಿತದ ಸಂದರ್ಭದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ರೂಪಿಸಬೇಕಾಗಿತ್ತು. ಯಾಕಂತಂದ್ರೆ ಆಗಿದ್ದಂಥ ಹಗರಣ ಅಂತೂ ಬಹಳ ಆಗಿದೆ ಅನ್ನೋದನ್ನು. ಬಟ್ ಆ ಸಂದರ್ಭದಲ್ಲಿ ಯಾಕೋ ಸ್ವಲ್ಪ ಮಂಕಾಗಿತ್ತು. ಅದು ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕೋ ಮತ್ತೊಂದು ಈ ಗೊಂದಲದಲ್ಲೇ ಅದು ಮುಗಿದೋಯ್ತು. ಈಗ ಮತ್ತೊಮ್ಮೆ ಚಾನ್ಸ್ ಕೊಟ್ಟಿರುವಂಥದ್ದು ಇದೆಯಲ್ಲ, ಇದು ನಮ್ಮ ವಿಪಕ್ಷಗಳು ಎಷ್ಟು ಅಸಮರ್ಥ ಅನ್ನುವಂಥ ರೀತಿಯಾಗಿ ಏನಾದ್ರು ಸರ್ಕಾರ ಕನ್ಸಿಡರ್ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕಂತಾದರೆ ಕೆಲ ಗಂಭೀರವಾದಂಥ ಆರೋಪಗಳಿರುವಂಥ ಕಾರಣಕ್ಕಾಗಿ ಇಷ್ಟು ಬೇಗನೆ ಸಚಿವ ಸ್ಥಾನ ಕೊಡೋದಿದೆಯಲ್ಲ, ಬಹುಶಃ ಭಾಳ ಪ್ರಶ್ನಾರ್ಹ. ಈಗ ಬಿಜೆಪಿ ಸ್ವಲ್ಪ ನಿದ್ದೆಯಿಂದ ಎದ್ದಂಗಿದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದ ಕಾರಿಡಾರ್ನಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆಮೇಲೆ ಮೊನ್ನೆಯಿಂದನೂ ಕೂಡ ಇವತ್ತು 4ನೇ ದಿನ ಈ ವಾರದಲ್ಲಿ. ಸೊ ಇದೇ ವಿಚಾರವಾಗಿ ಕಲಾಪ ಹಾಳಾಗ್ತಾ ಇದೆ ಕೂಡ. ಸರ್ಕಾರ ಇದನ್ನು ಹೇಗೆ ಹೇಳ್ತಾ ಇದೆ ಅಂತ ಅಂದರೆ, ನೋಡಿ ನೀವು ಈ ಥರ ಗಲಾಟೆ ಮಾಡ್ತಾ ಇರೋದ್ರಿಂದಾಗಿ ಬರೋದು ವಿಚಾರ ಇಲ್ಲ, ಚರ್ಚೆ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಸರ್ಕಾರಕ್ಕೂ ಬಹುಶಃ ಇದೇ ಬೇಕಿತ್ತು, ಕಾಂಗ್ರೆಸ್ಗೆ. ಬಿಜೆಪಿ ಕೂಡ ಇದಕ್ಕೆ ನಾವು ವಿರೋಧ ಪಕ್ಷ ಅನ್ನೋದನ್ನು ಪ್ರೂವ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿದೆ. ಆ ನಡುವೆ ಇಬ್ಬರು ಶಾಸಕರು ಹೀಗೆ ಬಂದು ಗಾಂಧಿ ಪ್ರತಿಮೆ ಎದುರು ಅಲ್ಲಿ ನೋಡ್ತಾ ಇದೀವಲ್ಲ, ಮೊಬೈಲ್ ಹಿಡಿದು ಕೂತಿದಾರಲ್ಲ, ಇವರಿಬ್ಬರು ಈಗ ಬಿಜೆಪಿ ವಿರುದ್ಧವಾಗಿ ಇವರು ಸರಿಯಾಗಿ ಸದನ ನಡೆಯೋಕೆ ಅವಕಾಶ ಕೊಡ್ತಾ ಇಲ್ಲ ಕಲಾಪ ನಡೆಸೋದಕ್ಕೆ ಅಂತೇಳಿ ಪ್ರತಿಭಟಿಸ್ತಾ ಇದ್ದಾರೆ. ಸುನಿಲ್ ಇಬ್ರು ಶಾಸಕರುಗಳ ಜೊತೆಗೆ ಮಾತನಾಡಿದ್ದಾರೆ, ಏನ್ ಹೇಳಿದ್ರೆ ಕೇಳೋಣ ಬನ್ನಿ. ಈಗ ಪ್ರತಿಭಟನೆಯನ್ನ ಕೂತ್ಕೊಂಡಿದ್ದೀರಾ ಗಾಂಧಿ ಪ್ರತಿಮೆ ಬಳಿ, ಯಾವ ಕಾರಣಕ್ಕಾಗಿ? ನಮ್ಮ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿಯವರು ನಾಟಕ ಆಡ್ಕೊಂಡು ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮ ಕ್ಷೇತ್ರದ ಸಮಸ್ಯೆಗಳು ಸದನದ ಮುಖಾಂತರ ಸರ್ಕಾರಕ್ಕೆ ತಿಳಿಸಿ ಪರಿಹಾರ ಕಂಡು ಹಿಡ್ಕೋಬಹುದು. ಅವರು ಸಲಹೆ ಕೊಡಲಿ. ಇವತ್ತು ರಾಜ್ಯದಲ್ಲೆಲ್ಲ ಬರಗಾಲ ಬಂದಿದೆ, ಬರಗಾಲ ಬಂದು ಜನ ಅಲ್ಲೋಲ ಕಲ್ಲೋಲ ಆಗಿದ್ದಾರೆ. ಅವರು ಸಲಹೆ ಕೊಡಲಿ, ಸರ್ಕಾರಕ್ಕೆ ಸಲಹೆ ಕೊಡೋದು ಬಿಟ್ಟು ರಾಜಕೀಯವಾಗಿ ದೊಂಬರಾಟ ಮಾಡಿದಾಗ ಮಾಡಿ ಪುಕ್ಸಟೆ ಪ್ರಚಾರ ತಗೊಂತಿದ್ದಾರೆ ಬಿಜೆಪಿಯವರು. ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ಅಂದ್ರೆ ಈಗ ಬಿಜೆಪಿಯವರು ಪ್ರಚಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜೆಡಿಎಸ್ ಇಬ್ರು ಅಷ್ಟೇ, ಬಿಜೆಪಿ ಜೆಡಿಎಸ್ ಇಬ್ರು ಪ್ರಚಾರಕ್ಕೋಸ್ಕರ ಮಾಡ್ತಾರೆ. ನಾಗೇಂದ್ರ ಅವ್ರದ್ದು ಎಲ್ಲ ಕೇಸ್ ಎಲ್ಲ ಮುಗಿದೋಗಿದೆ, ಅದೆಲ್ಲ ಸರಿಯಾಗಿದೆ, ಅದಕ್ಕೇನಿಲ್ಲ. ರಾಮ ಮಂದಿರದಲ್ಲಿ 9,000 ಕೋಟಿ ದುಡ್ಡು ಹೊಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಬರೀ ಇದ್ಯಾವುದು 70-80 ಕೋಟಿ ಅದು ಸರಿಯಾಗಿದೆ ಅಂತೇಳಿ ಎಲ್ಲ ವರದಿ ಬಂದಿದೆ. ಆದರೂ ಕೂಡ ಇದೊಂದು ಕಳ್ಳಿಗೊಂದು ಪಿಳ್ಳೆನೆವಾನಂಗೆ ನಾಟಕ ಮಾಡ್ತಿದ್ದಾರೆ. ಕುಣಿಗಲ್ ಶಾಸಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನು ಕೂತಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಪ್ರತಿಭಟನೆನ? ಈಗ ನಾನು ಗ್ರಾಮಾಂತರ ಪ್ರದೇಶದ ಬಂದಿರೋಂಥ ಶಾಸಕನಾಗಿ ಇವತ್ತು ನನ್ನದೇ ಆದಂಥ ನನ್ನ ತಾಲೂಕಿನ ರೈತರ ಕೂಗಿದೆ, ನೋವಿದೆ, ಸಂಕಷ್ಟ ಇದೆ. ಅದನ್ನು ಯಾರು ಕೇಳೋರು? ಯಾವ ಕಾರಣಕ್ಕೋಸ್ಕರ ಇವತ್ತು ನಾನೊಬ್ಬ ಶಾಸಕನಾಗಿ ಬಿಜೆಪಿಯ ವ್ಯವಸ್ಥೆಯಲ್ಲಿ ಅವ್ರಿಗೂ ಅವ್ರ ಡ್ಯೂಟಿ ಇದೆಯಲ್ಲ, ನಾನು ನನ್ನ ಸಮಸ್ಯೆಗಳನ್ನು ಹೇಳಲಿಕ್ಕೆ ಇವತ್ತು ಈ ದೇವಾಲಯದಲ್ಲಿ ಅವಕಾಶ ಕೊಡ್ತಿಲ್ಲ ಅಂತಂದರೆ ಯಾರ ಹತ್ರ ನಾವು ಹೋಗಿ ಕೇಳಲಿ? ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡುವಂಥದ್ದು ನನ್ನ ಒಂದು ಕರ್ತವ್ಯ. ಅದು ಈ ಕರ್ತವ್ಯಕ್ಕೆ ಅಡ್ಡಿ ಬರ್ತಿರೋಂಥ ಬಿಜೆಪಿಗೆ ಧಿಕ್ಕಾರವಿರಲಿ, ಜೆಡಿಎಸ್ಗೆ ಧಿಕ್ಕಾರ ಇರಲಿ. ನಮ್ಮ ಪ್ರತಿಭಟನೆ ಕೂಡ ಮುಂದುವರಿಯುತ್ತೆ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಕ್ಷೇತ್ರದ ಸಾಕಷ್ಟು ಸಮಸ್ಯೆಗಳಿದೆ, ರೈತರ ಸಮಸ್ಯೆ, ಅದನ್ನ ಚರ್ಚೆ ಮಾಡಬೇಕು, ಸಾಕಷ್ಟು ನೋವಾಗ್ತಾ ಇದೆ. ಹಾಗಾಗಿ ಚರ್ಚೆಗೆ ಅವಕಾಶ ಕೊಡೋವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಬೇಸರದಿಂದ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.